ಸಭಾಧ್ಯಕ್ಷರೇ, ಅವಕಾಶ ಧನ್ಯವಾದ ಸಲ್ಲಿಸಿಕೊಂಡು ಬಹುಶಃ BC ನಾಗೇಶ್ ಅವರ ನಿಧನವು ಬಹುಶಃ ನಮಗೆಲ್ಲ ಅತ್ಯಂತ ಇವತ್ತು ಒಂದು ನೋವಿನ ವಿಚಾರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಯಾವಾಗಲೂ ಮಾತು ಹೇಳ್ತಾ ಇರ್ತೇನೆ, ಪ್ರತಿಯೊಂದು ಸಾವು ಕೂಡ ಅದರ ಒಂದು ಸಂದೇಶವಿದೆ. ಪ್ರತಿಯೊಂದು ಸಾವಿಗೆ ಕೂಡ ಅದರ ಅದೊಂದು ಸಂದೇಶ ಇದೆ. ಸಭಾಧ್ಯಕ್ಷರೇ, ಬಹುಶಃ ನಾವಿವತ್ತು BC ನಾಗೇಶ್ ಅವರ ಮರಣಕ್ಕೆ ಸಂಬಂಧಪಟ್ಟ ನಾವು ಇವತ್ತು ಆ ಶ್ರದ್ಧಾಂಜಲಿ ಅರ್ಪಿಸುತ್ತಿದ್ದೇವೆ. ಇವತ್ತು ನಮ್ಮಲ್ಲಿ ಏನಾದರೂ ಉಳಿಯುವುದಿದ್ರೆ ನಮ್ಮ ಅಧಿಕಾರ, ಆಸ್ತಿ, ಅಂತಸ್ತು ಯಾವುದು ಜಾಸ್ತಿ ಉಳಿಯುವುದಿಲ್ಲ. ಇದ್ದಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ಇರ್ತೇವೆ ಅದು ಮಾತ್ರ ಇವತ್ತು ನೆನಪಿಟ್ಟುಕೊಳ್ತಾರೆ. ಅಂತ ಒಂದು ನೆನಪಿಟ್ಟುಕೊಳ್ಳುವಂಥ ಅವಕಾಶ ಅಂತ ಹೇಳಿದ್ರೆ, ಅವರು ಶಿಕ್ಷಣ ಸಚಿವರಾಗಿದ್ದಾಗ ಬಹುಶಃ ಎಲ್ಲ ಶಾಲೆಗಳಿಗೆ ಕೊಠಡಿ ಕೊಡುವಂಥ ಒಂದು ವ್ಯವಸ್ಥೆ ಎಲ್ಲ ಕ್ಷೇತ್ರದಲ್ಲಿ ಕೂಡ ಅವತ್ತು ಮಾಡಿದರು. ಬಹುಶಃ ಆಡಳಿತ ಪಕ್ಷ ಸ್ವಲ್ಪ ಜಾಸ್ತಿ ಮಾಡಿರ್ಬೋದು, ನಮಗೆ ಸ್ವಲ್ಪ ಕಡಿಮೆ ಮಾಡಿರ್ಬೋದು. ಎಷ್ಟು ನಮ್ಗೆ ಕೆಲವೊಂದು ಬೇಕು ಅದನ್ನು ಕೊಟ್ಟು ಆ ಎಲ್ಲ ಶಾಲೆಗೆ ಒಂದು ಕೊಠಡಿ ವ್ಯವಸ್ಥೆ ಕೊಟ್ಟಿದ್ದಾರೆ. ವಿವೇಕ ಕ್ಲಾಸ್ ಅಡಿಯಲ್ಲಿ ಅದು ಬಹಳಷ್ಟು ಅವತ್ತು ಗ್ರಾಮೀಣ ಮಟ್ಟದ ಎಲ್ಲ ಸರ್ಕಾರಿ ಶಾಲೆಗೆ ಅದು ಪ್ರಯೋಜನ ಆಗುವಂಥ ವಿಚಾರ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆ ಒಂದು ಕಾಲಘಟ್ಟದಲ್ಲಿ ಏನೇನು ಕೆಲಸ ಮಾಡ್ತಾರೆ ಅದನ್ನು ಬಾತ್ ಇವತ್ತು ಎಲ್ಲರೂ ಕೂಡ ನೆನಪಿಟ್ಟುಕೊಳ್ತಾರೆ. ಎಲ್ಲಕ್ಕಿಂತ ಅದು ಮೇಲೆ ನಿಲ್ಲುವಂಥ ಅವಕಾಶ ಆಗ್ತದೆ. ಅದಕ್ಕಾಗಿ ಬಹುಶಃ ಅವರ ಒಂದು ವ್ಯಕ್ತಿತ್ವ ಮತ್ತು ಅವರ ಈ ಒಂದು ಆ ಕೆಲಸ ಏನಿದೆ ಅದೆಲ್ಲರಿಗೂ ಕೂಡ ಮಾದರಿಯಾಗಲಿ. ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅಥವಾ ಇನ್ನಿತರ ಜವಾಬ್ದಾರಿ ಸ್ಥಾನದ ಸಂದರ್ಭದಲ್ಲಿ ಜನರ ಪ್ರೀತಿ ವಿಶ್ವಾಸ ಗಳಿಸಲಿಕ್ಕೆ ತನ್ನದ ಪ್ರಯತ್ನ ನಡೆಯಲಿ ಅಂತ ಆ ಒಂದು ಸಂದೇಶ ಕೂಡ ಇವತ್ತು ಈ ಒಂದು ಮರಣದ ಸಂದೇಶ ನಮಗೆಲ್ಲರಿಗೂ ಕೂಡ ಹೇಳಿಕೊಂಡು, ಬಹುಶಃ ಅವರ ಕುಟುಂಬಕ್ಕೆ ನಾವು ಎಷ್ಟೇ ಶ್ರದ್ಧಾಂಜಲಿ ಹೇಳಿದ್ರು ಕೂಡ ಆ ಮನೆಯವ್ರನ್ನ ಕಳ್ಕೊಂಡಂತ ಮನೆಯವರಿಗೆ ಅಥವಾ ಮಕ್ಕಳ ತಂದೆಯನ್ನು ಕಳ್ಕೊಂಡ ಮಕ್ಕಳಿಗೆ ಆ ನೋವು ಅದನ್ನು ದೂರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೂ ಕೂಡ ಅವ್ರ ನೋವು ಆದಷ್ಟು ಕಡಿಮೆ ಆಗಲಿ ಮತ್ತು ಅವ್ರ ನೋವಿನ ಸಂದರ್ಭದಲ್ಲಿ ಅವ್ರ ಕುಟುಂಬ ಜೊತೆ ಇವತ್ತು ಮತ್ತು ಅವರ ಅಭಿಮಾನಿ ವರ್ಗದ ಜೊತೆ ನಾವು ಇದ್ದೇವೆ ಅಂತ ಹೇಳಿಕೊಂಡು ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಚಂದ್ರಸಪ್ಪ ಅವರು ಚೆನ್ನೈ ಸಭಾಧ್ಯಕ್ಷರೇ ನಮ್ಗೆ ಅವಕಾಶ ಕೊಡ್ಬೇಕು. ಮಾನ್ಯ ಅಧ್ಯಕ್ಷರೇ, ಶ್ರದ್ಧಾಂಜಲಿ ನುಡಿಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆ ಅಭಿನಂದನೆಗೆ ಸಲ್ಲಿಸ್ತೇನೆ. ಸಭಾಧ್ಯಕ್ಷರೇ, ಅವಕಾಶ ಧನ್ಯವಾದ ಸಲ್ಲಿಸಿಕೊಂಡು ಬಹುಶಃ BC ನಾಗೇಶ್ ಅವರ ನಿಧನವು ಬಹುಶಃ ನಮಗೆಲ್ಲ ಅತ್ಯಂತ ಇವತ್ತು ಒಂದು ನೋವಿನ ವಿಚಾರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಯಾವಾಗಲೂ ಮಾತು ಹೇಳ್ತಾ ಇರ್ತೇನೆ, ಪ್ರತಿಯೊಂದು ಸಾವಿಗೆ ಕೂಡ ಅದರ ಒಂದು ಸಂದೇಶವಿದೆ. ಪ್ರತಿಯೊಂದು ಸಾವಿಗೆ ಕೂಡ ಅದರ ಅದೊಂದು ಸಂದೇಶ ಇದೆ. ಸಭಾಧ್ಯಕ್ಷರೇ, ಬಹುಶಃ ನಾವಿವತ್ತು BC ನಾಗೇಶ್ ಅವರ ಮರಣಕ್ಕೆ ಸಂಬಂಧಪಟ್ಟ ನಾವು ಇವತ್ತು ಆ ಶ್ರದ್ಧಾಂಜಲಿ ಅರ್ಪಿಸುತ್ತಿದ್ದೇವೆ. ಇವತ್ತು ನಮ್ಮಲ್ಲಿ ಏನಾದರೂ ಉಳಿಯುವುದಿದ್ರೆ ನಮ್ಮ ಅಧಿಕಾರ, ಆಸ್ತಿ, ಅಂತಸ್ತು ಯಾವುದು ಜಾಸ್ತಿ ಉಳಿಯುವುದಿಲ್ಲ. ಇದ್ದಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ಇರ್ತೇವೆ ಅದು ಮಾತ್ರ ಇವತ್ತು ನೆನಪಿಟ್ಟುಕೊಳ್ತಾರೆ. ಅಂತ ಒಂದು ನೆನಪಿಟ್ಟುಕೊಳ್ಳುವಂಥ ಅವಕಾಶ ಅಂತ ಹೇಳಿದ್ರೆ, ಅವರು ಶಿಕ್ಷಣ ಸಚಿವರಾಗಿದ್ದಾಗ ಬಹುಶಃ ಎಲ್ಲ ಶಾಲೆಗಳಿಗೆ ಕೊಠಡಿ ಕೊಡುವಂಥ ಒಂದು ವ್ಯವಸ್ಥೆ ಎಲ್ಲ ಕ್ಷೇತ್ರದಲ್ಲಿ ಕೂಡ ಅವತ್ತು ಮಾಡಿದರು. ಬಹುಶಃ ಆಡಳಿತ ಪಕ್ಷ ಸ್ವಲ್ಪ ಜಾಸ್ತಿ ಮಾಡಿರ್ಬೋದು, ನಮಗೆ ಸ್ವಲ್ಪ ಕಡಿಮೆ ಮಾಡಿರ್ಬೋದು. ಎಷ್ಟು ನಮ್ಗೆ ಕೆಲವೊಂದು ಬೇಕು ಅದನ್ನು ಕೊಟ್ಟು ಆ ಎಲ್ಲ ಶಾಲೆಗೆ ಒಂದು ಕೊಠಡಿ ವ್ಯವಸ್ಥೆ ಕೊಟ್ಟಿದ್ದಾರೆ. ವಿವೇಕ ಕ್ಲಾಸ್ ಅಡಿಯಲ್ಲಿ ಅದು ಬಹಳಷ್ಟು ಅವತ್ತು ಗ್ರಾಮೀಣ ಮಟ್ಟದ ಎಲ್ಲ ಸರ್ಕಾರಿ ಶಾಲೆಗೆ ಅದು ಪ್ರಯೋಜನ ಆಗುವಂಥ ವಿಚಾರ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆ ಒಂದು ಕಾಲಘಟ್ಟದಲ್ಲಿ ಏನೇನು ಕೆಲಸ ಮಾಡ್ತಾರೆ ಅದನ್ನು ಬಾತ್ ಇವತ್ತು ಎಲ್ಲರೂ ಕೂಡ ನೆನಪಿಟ್ಟುಕೊಳ್ತಾರೆ. ಎಲ್ಲಕ್ಕಿಂತ ಅದು ಮೇಲೆ ನಿಲ್ಲುವಂಥ ಅವಕಾಶ ಆಗ್ತದೆ. ಅದಕ್ಕಾಗಿ ಬಹುಶಃ ಅವರ ಒಂದು ವ್ಯಕ್ತಿತ್ವ ಮತ್ತು ಅವರ ಈ ಒಂದು ಆ ಕೆಲಸ ಏನಿದೆ ಅದೆಲ್ಲರಿಗೂ ಕೂಡ ಮಾದರಿಯಾಗಲಿ. ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅಥವಾ ಇನ್ನಿತರ ಜವಾಬ್ದಾರಿ ಸ್ಥಾನದ ಸಂದರ್ಭದಲ್ಲಿ ಜನರ ಪ್ರೀತಿ ವಿಶ್ವಾಸ ಗಳಿಸಲಿಕ್ಕೆ ತನ್ನದ ಪ್ರಯತ್ನ ನಡೆಯಲಿ ಅಂತ ಆ ಒಂದು ಸಂದೇಶ ಕೂಡ ಇವತ್ತು ಈ ಒಂದು ಮರಣದ ಸಂದೇಶ ನಮಗೆಲ್ಲರಿಗೂ ಕೂಡ ಹೇಳಿಕೊಂಡು, ಬಹುಶಃ ಅವರ ಕುಟುಂಬಕ್ಕೆ ನಾವು ಎಷ್ಟೇ ಶ್ರದ್ಧಾಂಜಲಿ ಹೇಳಿದ್ರು ಕೂಡ ಆ ಮನೆಯವ್ರನ್ನ ಕಳ್ಕೊಂಡಂತ ಮನೆಯವರಿಗೆ ಅಥವಾ ಮಕ್ಕಳ ತಂದೆಯನ್ನು ಕಳ್ಕೊಂಡ ಮಕ್ಕಳಿಗೆ ಆ ನೋವು ಅದನ್ನು ದೂರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೂ ಕೂಡ ಅವ್ರ ನೋವು ಆದಷ್ಟು ಕಡಿಮೆ ಆಗಲಿ ಮತ್ತು ಅವ್ರ ನೋವಿನ ಸಂದರ್ಭದಲ್ಲಿ ಅವ್ರ ಕುಟುಂಬ ಜೊತೆ ಇವತ್ತು ಮತ್ತು ಅವರ ಅಭಿಮಾನಿ ವರ್ಗದ ಜೊತೆ ನಾವು ಇದ್ದೇವೆ ಅಂತ ಹೇಳಿಕೊಂಡು ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಚಂದ್ರಸಪ್ಪ ಅವರು ಚೆನ್ನೈ ಸಭಾಧ್ಯಕ್ಷರೇ ನಮ್ಗೆ ಅವಕಾಶ ಕೊಡ್ಬೇಕು. ಮಾನ್ಯ ಅಧ್ಯಕ್ಷರೇ, ಶ್ರದ್ಧಾಂಜಲಿ ನುಡಿಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆ ಅಭಿನಂದನೆಗೆ ಸಲ್ಲಿಸ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.